ओम नमो भगवते रामकृष्णाय। 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 ओम नमो भगवते
ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಗಗನ್, BMS 550. ನಾನು ಈ ವಾರದ ಕಥೆಯನ್ನು ಹೇಳ್ತಿದ್ದೀನಿ. ನೀವೆಲ್ಲರೂ ಸಾಮಾನ್ಯವಾಗಿ ಕೇಳಿರ್ಬೋದು, ನೀವು ಸತ್ಯವನ್ನು ಹೇಳ್ಬೇಕಾದ್ರೆ ನಿಮ್ ಎದುರುಗಡೆಯವರು ಹೇಳ್ತಾರೆ, ನೀನೇನ್ ಸತ್ಯನ್ನೇ ಹೇಳ್ತ್ಯಾ, ನೀನೇನ್ ದೊಡ್ಡ ಸತ್ಯ ಹರಿಶ್ಚಂದ್ರನ ಅಂತ. ಹಾಗಿದ್ರೆ ಈ ಸತ್ಯಕ್ಕೂ ಮತ್ತು ಹರಿಶ್ಚಂದ್ರಂಗೂ ಏನ್ ಸಂಬಂಧ ಅಂತ ಈ ಕಥೆ ತಿಳ್ಕೊಳ್ಳೋಣ. ನಾನು ಇವತ್ತು ಸತ್ಯ ಹರಿಶ್ಚಂದ್ರ ಎಂಬ ಕಥೆಯನ್ನು ಹೇಳ್ತಾ ಇದ್ದೀನಿ. ಹರಿಶ್ಚಂದ್ರ ಸೂರ್ಯ ವಂಶದ ರಾಜ. ಅವನ ಹೆಂಡತಿ ಚಂದ್ರಮತಿ ಮತ್ತು ಅವನ ಮಗ ಲೋಹಿತಾಕ್ಷ. ಅವನು ಇಡೀ ರಾಜ್ಯದಲ್ಲಿ ಸತ್ಯವನ್ನೇ ಹೇಳುತ್ತಾನೆ ಎಂದು ಪ್ರಸಿದ್ಧನಾಗಿದ್ದ. ಆದ್ದರಿಂದ ವಿಶ್ವಾಮಿತ್ರರು ಇವನನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ ರಾಜ್ಯಕ್ಕೆ ಮತ್ತೆ ಆಸ್ಥಾನಕ್ಕೆ ಬಂದು ಮತ್ತೆ ಕೇಳಿದ್ರು, ನನಗೆ ಒಂಚೂರು ಹಣದ ಸಹಾಯ ಮಾಡ್ತೀಯ ಅಂತ ಹೇಳಿದ್ರು. ಆಗ ಅವನು ಹೇಳ್ದ, ಅವನ ಖಜಾನೆಗೆ ಕರೆದುಕೊಂಡು ಹೋಗಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ತೆಗೆದುಕೊಳ್ಳಿ ಗುರುಗಳೇ ಅಂತ ಹೇಳ್ದ. ಆಗ ವಿಶ್ವಾಮಿತ್ರರು, ನನಗೆ ಈಗ ಬೇಡ, ನಾನು ಯಾವಾಗ ಕೇಳ್ತೀನಿ ಅವಾಗ ಕೊಳ್ಳು ಅಂತ ಹೇಳ್ದ. ಆಗ ವಿಶ್ವಾಮಿತ್ರರು ಮತ್ತೆ 3-4 ದಿನ ಆದ್ಮೇಲೆ ಬಂದ್ರು. ಅವರೇ ಸೃಷ್ಟಿಸಿದ ಮಾನವ ಕನ್ಯರನ್ನು ಮದುವೆಯಾಗಲು ಹೇಳಿದರು. ಆಗ ಹರಿಶ್ಚಂದ್ರ ಹೇಳ್ದ, ನಾನು ಏಕಪತ್ನಿ ವಿವಾಹಿತ, ನಾನು 2ನೇ ಮದುವೆ ನನ್ನ ಕನಸಲ್ಲೂ ಸಾಧ್ಯವಿಲ್ಲ. ನನ್ನ ರಾಜ್ಯ ಹೋಗ್ಲಿ, ನನ್ನ ಪ್ರಾಣ ಹೋಗ್ಲಿ, ಏನಾದ್ರು ಆಗ್ಲಿ ನನ್ ಮದುವೆ ಆಗಲ್ಲ ಅಂತ ಹೇಳ್ದ. ಆಗ ವಿಶ್ವಾಮಿತ್ರ ಹೇಳಿದ್ರು, ಹಾಗಿದ್ರೆ ನೀನ್ ರಾಜ್ಯ ಬಿಟ್ಟು ಹೋಗ್ಬೋದು. ಆಗ ಅವನ ಹೆಂಡತಿ ಚಂದ್ರಮತಿ ಮತ್ತು ಮಗ ಲೋಹಿತಾಕ್ಷನನ್ನು ಕರೆದುಕೊಂಡು ಕಾಡಿಗೆ ಹೋಗಲು ಸಿದ್ಧವಾಗಿದ್ದ. ಆಗ ವಿಶ್ವಾಮಿತ್ರರು ಅವನಿಗೆ ಕೇಳಿದ್ರು, ಈಗ ನನಗೆ ಹಣ ಕೊಡು ಅಂತ. ಆಗ ಹರಿಶ್ಚಂದ್ರ ಹೇಳ್ದ, ನಾನು ಈಗಾಗ್ಲೇ ನಿಮಗೆ ರಾಜ್ಯವನ್ನು ಕೊಟ್ಬಿಟ್ಟಿದ್ದೀನಿ, ಈಗ ನನ್ನ ಹತ್ರ ಹಣ ಇಲ್ಲ, ಏನು ಇಲ್ಲ. ಹಾಗಾಗಿ ನನಗೆ 1 ತಿಂಗಳ ಅವಕಾಶ ಕೊಡಿ, ನಾನು ನಿಮಗೆ ಹಿಂತಿರುಗಿಸ್ತೀನಿ ಅಂತ. ಆಗ ವಿಶ್ವಾಮಿತ್ರರು ಇದಕ್ಕೆ ಒಪ್ಕೊಂಡು ಅವನ ಅನುಚರನಾದ ನಕ್ಷತ್ರಕನನ್ನು ಒಂದ್ ಜೊತೆ ಕಳಿಸಿದ್ರು. ಅವರು ಕಾಡಿಗೆ ಹೊರಟ್ರು. ಕಾಡಿನಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ರು. ಹಾಗೆ ಹರಿಶ್ಚಂದ್ರಗೆ 3 ಹೊತ್ತು ಊಟ ಸಂಗ್ರಹಿಸಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಅವನ ಹೆಂಡತಿ ಚಂದ್ರಮತಿ ಮತ್ತು ಮಗ ಲೋಹಿತಾಕ್ಷನು ತುಂಬಾ ಕಷ್ಟ ಪಡ್ತಿದ್ರು. ಅವರಿಬ್ರು ಒಂದು ದಿವಸನು ರಾಜ್ಯದಿಂದ ಆಚೆ ಕಾಲೇ ಇಟ್ಟಿರ್ಲಿಲ್ಲ. ಈಗ ವನದ ಪಾಲಾಗಿ ನಾನಾ ಕಷ್ಟಗಳನ್ನು ಪಡ್ತಿದ್ರು. ಅದಕ್ಕೆ ಎಲ್ಲರೂ ಫುಲ್ಲು ಬೇಜಾರಾಗಿದ್ರು. ಒಂದು ದಿನ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡು ಬಿಚ್ಚಿ ಶುರು ಆಯ್ತು. ಇಡೀ ಕಾಡೆಲ್ಲ ಬೆಂಕಿ ಎತ್ಕೊಂತು. ಆಗ ಚಂದ್ರಮತಿ ಆ ಬೆಂಕಿಗೆ ಹಾರಲು ಹೋದ್ಲು. ಆಗ ಅಗ್ನಿಯೇ ಹಾರೋಯ್ತು. ಏಕೆಂದ್ರೆ ಅಗ್ನಿಗೆ ಅಂತ ಸಾಧ್ವಿ ಅಂತ ಮಹಿಳೆಯನ್ನು ಅಂದ್ರೆ ಬಲಿ ತಗೊಳಕ್ಕೆ ಇಷ್ಟ ಆಗಿರ್ಲಿಲ್ಲ. ಅದಕ್ಕೆ ಅಗ್ನಿ ಆರೋಯ್ತು. ನೆಕ್ಸ್ಟ್ ಹಂಗೆ ಅವರು ನಡ್ಕೊಂತ ಹೋದ್ರು. ಕಾಶಿ ವಿಶ್ವನಾಥ ದೇವರ ದರ್ಶನ ಮಾಡಿದ್ರು. ಆಮೇಲೆ ನಕ್ಷತ್ರಕ ಯಾವಾಗಲೂ ಅವ್ರನ್ನ ಕಾಡ್ತಿದ್ನು. ಅವ್ನು ಹೇಳ್ತಾ ಇದ್ದ, ನೀವು ಬೇಗ ಹಣ ಕೊಡಿ, ನಾನ್ ನಿಮ್ ಜೊತೆ ಈ ತರ ಓಡಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ವಿಶ್ವಾಮಿತ್ರರು ಹೋಗಿ ಶರಣಾಗಿ ಸೋಲೊಪ್ಪಿಕೊಳ್ಳಿ ಅಂತ ಹೇಳ್ತಿದ್ದ. ಆಗ ಹರಿಶ್ಚಂದ್ರನಿಗೆ ತುಂಬಾ ಯೋಚನೆ ಆಯ್ತು. ಆಗ ಚಂದ್ರಮತಿ ಅವನಿಗೆ ಹೇಳ್ದು, ಈಗ ನಿಮ್ಮದು ಅಂತ ಇರೋದು ಬರೀ ನಾನು ಮತ್ತೆ ನಿನ್ನ ಮಗ. ಆದ್ರಿಂದ ನನ್ನನ್ನು ಮತ್ತು ನನ್ನ ಮಗನನ್ನು ಯಾರಿಗಾದ್ರೂ ಮಾರ್ಬಿಡಿ ಅಂತ ಹೇಳಿದ್ರು. ಆಗ ಹರಿಶ್ಚಂದ್ರ ಯಾವುದೇ ಬೇರೆ ಪರಿಸ್ಥಿತಿ ಇಲ್ಲದೆ ಅವನು
ಅವರಿಬ್ಬರನ್ನು ಒಬ್ಬ ಶ್ರೀಮಂತ ಬ್ರಾಹ್ಮಣನಿಗೆ ಮಾರಿಬಿಟ್ರು. ಕೊನೆಗೆ ಆ ಹಣವನ್ನು ನಕ್ಷತ್ರಕನಿಗೆ ಕೊಟ್ಟರು. ಆದ್ರೆ ನಕ್ಷತ್ರಕ ಇಲ್ಲ, ಈ ಹಣ ನನ್ ಓಡಾಟಕ್ಕೂ ಸಾಕಾಗಿಲ್ಲ, ಇನ್ನ ಒಂಚೂರು ಹಣ ಬೇಕು. ಆಗ ಹರಿಶ್ಚಂದ್ರ ಅಲ್ಲೇ ಹತ್ರದಲ್ಲಿ ಇದ್ದಿದ್ದ ಸ್ಮಶಾನಕ್ಕೆ ಹೋಗಿ ಅಲ್ಲಿದ್ದ ಮುಖ್ಯಸ್ಥರ ವೀರಬಾಹು ಹತ್ರ ಹೋಗಿ ಅದನ್ನ ತಾನೇ ಮಾಡ್ಕೊಂಡ್ಬಿಟ್ಟ. ಮತ್ತೆ ಆ ಹಣನ ನಕ್ಷತ್ರಕನ ಕೊಟ್ಟು ಕಳಿಸ್ತಾ. ಸತತ 1 ವರ್ಷ ಅವರು ಅದೇ ತರ ಇದ್ರು. ಇತ್ತ ಚಂದ್ರಮತಿ ತುಂಬಾ ಬೇದಾಡುತ್ತಿದ್ಲು. ಅವಳು ಅದೇ ಸಮಯದಲ್ಲಿ ಅವನ ಮಗನು ಹಾವು ಕಚ್ಚಿ ತೀರ್ಕೊಂಡ್ಬಿಟ್ಟಿದ್ದ. ಇವಳಿಗೆ ಅವಾಗ ತುಂಬಾ ಹೆಸರಾಗೋಯ್ತು. ಇವಳು ಅವ್ರ ಮಗನ್ನ ಸ್ಮಶಾನದಲ್ಲಿ ಸುಡಲು ಬಂದಳು. ಆಗ ಅಲ್ಲಿ ಅವಳ ಹತ್ರ ಒಂದು ಚೂರು ಹಣವೂ ಇರಲಿಲ್ಲ, ಕಟ್ಟಿಗೆ ತಗೊಳಕ್ಕೂ ಹಣವಿರಲಿಲ್ಲ. ಅದಕ್ಕೆ ಬೇರೆ ಅರ್ಧ ಸುಟ್ಟಿದ ಕಟ್ಟಿಗೆಗಳನ್ನು ಸಂಗ್ರಹಿಸಿದ್ಲು. ಇನ್ನೇನು ಸುಡಕ್ಕೆ ಹೋಗ್ತಾ ಇದ್ಲು. ಆಗ ಅಲ್ಲಿದ್ದ ಕಾವಲುಗಾರ ಅವಳನ್ನು ತಡೆದಳು. ನೀನು ಇಲ್ಲಿ ಹೆಣವನ್ನು ಸುಡಬೇಕೆಂದರೆ ಹಣವನ್ನು ಕೊಡಬೇಕು ಎಂದು ಹೇಳ್ದ. ಆಗ ಅವಳು ಹೇಳಿದ್ಲು, ನನ್ನ ಹತ್ರ ಯಾವುದೇ ಹಣವೂ ಇಲ್ಲ, ದಯವಿಟ್ಟು ದಾನವೆಂದು ಸ್ವೀಕರಿಸು ಅಂತ ಹೇಳಿದ್ಲು. ಆಗ ಕಾವಲುಗಾರ ಹೇಳ್ದ, ಹಾಗಿದ್ರೆ ನೀನು ಕುತ್ತಿಗೆಯಲ್ಲಿರುವ ಮಂಗಳ ಸ್ತೋತ್ರವನ್ನು ಕೊಟ್ಟು ಬಿಡು ಅಂತ ಹೇಳಿದ. ಆಗ ಅವಳು ಹೇಳಿದ್ಲು, ಈ ಮಂಗಳ ಸ್ತೋತ್ರ ಬರೀ ನನ್ನ ಗಂಡನಿಗೆ ಮಾತ್ರ ಕಾಣುತ್ತದೆ, ಬೇರೆ ಯಾರಿಗೂ ಕಾಣುವುದಿಲ್ಲ. ಈ ವರ ವಶಿಷ್ಠರು ಕೊಟ್ಟಿದ್ದಾರೆ ಅಂತ. ಅದನ್ನ ಆಶ್ಚರ್ಯದಿಂದ ಹೇಳಿದ್ಲು. ಮತ್ತೆ ಅವನ ಮುಖ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ, ಇವನೇ ನನ್ನ ಗಂಡ ಹರಿಶ್ಚಂದ್ರ ಅಂತ. ಆಗ ಇಬ್ರು ಅವನ ಮಗನ ಸಾವಿಗೆ ಕಣ್ಣೀರ್ ಹಾಕಿದ್ರು. ತುಂಬಾ ಬೇಜಾರಾಯ್ತು. ಕೊನೆಗೆ ಅವ್ರ ಮಗ ಇನ್ನೇನ್ ಸುಡೋ ಟೈಮಲ್ಲಿ ರಾಜ ಭಟ್ಟರು ಬಂದು ಅವಳಿಗೆ ಹೇಳ್ತಾಳೆ, ಇವಳು ಯುವರಾಜನನ್ನೇ ಕೊಂದ್ಬಿಟ್ಟಿದ್ದಾಳೆ, ಇವಳು ಮಹಾಪಾಪ ಮಾಡಿದಾಳೆ, ಆದ್ರಿಂದ ಇವಳನ್ನ ಈಗಲೇ ಶಿರಚ್ಛೇದನ ಮಾಡಕ್ಕೆ ರಾಜ ಆಜ್ಞೆ ಇದೆ ಅಂತ ಹೇಳಿದ. ಆಗ ಹರಿಶ್ಚಂದ್ರ ಅವನ ಮಗನ ದುಃಖವೂ ಇದ್ದಿದ್ದು ಕೂಡ ಅವನು ಕರ್ತವ್ಯ ಪಾಲನೆ ಮಾಡೋಕ್ಕೋಸ್ಕರ ಅವರ ಹೆಂಡತಿಯ ಕತ್ತನ್ನು ನೀನು ಕಡಿಯುತ್ತಿರ್ತಾನೆ. ಆಗ ವಿಶ್ವಾಮಿತ್ರರು ಬಂದು ಅವನು ತಡೆಯುತ್ತಾನೆ, ನೀನು ನನ್ಗೆಲ್ಲಾ ಪರೀಕ್ಷೆಗಳನ್ನ ಪಾಸ್ ಆಗ್ಬಿಟ್ಟಿದ್ದೆ, ನಾನು ಇಲ್ಲಿ ತನಕ ಒಂದು ಸತಿನೂ ಸೋಲು ಅನ್ನೋದೇ ಕಂಡಿಲ್ಲ, ನಾನು ಸೋಲದೆ ಅಂದ್ರೆ ಕಂಡಿಲ್ಲ. ಆದ್ರೆ ನಾನು ನನ್ನ ಸೋಲ್ನ ಒಪ್ಕೊಂಡ್ಬಿಟ್ಟೆ ಇವತ್ತು ಅಂತ ಹೇಳ. ನೀನು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ರೂ ಕೂಡ ನೀನು ನಿನ್ನ ಸತ್ಯ, ಧರ್ಮ ಮತ್ತೆ ಕರ್ತವ್ಯವನ್ನು ಪಾಲಿಸುವುದಲ್ಲಿ ಯಾವತ್ತೂ ಹಿಂಜರಿಲಿಲ್ಲ ಅಂತ ಹೇಳ್ಬಿಟ್ಟು ಪರಶಿವನನ್ನು ಪ್ರಾರ್ಥಿಸಿ ಅವರು ಪ್ರತ್ಯಕ್ಷ ಆಗ್ಬಿಟ್ಟು ಅವನ ಮಗ ಲೋಹಿತಾಕ್ಷನನ್ನು ಬದುಕಿಸಿದರು. ಕೊನೆಗೆ ಅವರು ಎಲ್ಲರನ್ನು ಆಶೀರ್ವಾದ ಮಾಡಿದರು. ವಿಶ್ವಾಮಿತ್ರರು ಹೇಳಿದರು, ನಿನ್ನ ರಾಜ್ಯ ನಾನೆಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಜಯರಾಮ್ ಕೃಷ್ಣ. ಇದರಿಂದ ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ನಾವ್ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ರು ನಾವು ಸತ್ಯ, ಧರ್ಮ ಮತ್ತೆ ಕಾರ್ಯನಿಷ್ಠೆಯನ್ನು ಮಾಡೋದನ್ನ ಬಿಡಬಾರದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಗಮನ್ ತುಂಬಾ ಸುಲಲಿತವಾಗಿ, ತುಂಬಾ ಚೆನ್ನಾಗಿ ಸತ್ಯ ಹರಿಶ್ಚಂದ್ರನ ದೊಡ್ಡ ಕಥೆನ ಎಷ್ಟು ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ತಗೊಂಡು ಹೇಳಿದ್ಯಾ. ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರನ ಕಥೆನ, ಅವರ ಕಥೆಯಿಂದ ಎಷ್ಟು ಜನ ಇನ್ಸ್ಪೈರ್ ಅಂದ್ರೆ, ಮೊದಲನೇದಾಗಿ ಉದಾಹರಣೆ ಮಹಾತ್ಮ ಗಾಂಧಿ ಅವರು ಎಷ್ಟು ಆ ಕತೆ ಓದಿದ್ಮೇಲೆ ಅವ್ರು ಎಷ್ಟು ಸತ್ಯವಂತರಾದ್ರು ಅನ್ನೋದು ಅವ್ರ ಜೀವನದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡಿ, ಯಾರು ಸತ್ಯವನ್ನೇ ಹೇಳ್ತೀವಿ, ಸತ್ಯದ ಮಾರ್ಗದಲ್ಲೇ ನಡಿತೀವಿ ಅಂದ್ರೆ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ. ಆದ್ರೆ ಆ ಕಷ್ಟವನ್ನೆಲ್ಲ ಅನುಭವಿಸ್ತಾ ಇದ್ರು ಕೂಡ ಸತ್ಯತೆಯನ್ನು ಬಿಡಲ್ವಲ್ಲ ಅಂತವ್ರು ಶ್ರೀರಾಮಕೃಷ್ಣರು ಸತ್ಯ ಅವತಾರಿಗಳು. ಅವ್ರು ಎಂದಿಗೂ ಸುಳ್ಳಿಲ್ಲ. ಅವ್ರು ಹೇಳ್ತಿರೋ ಕಲಿಯುಗದಲ್ಲಿ ಸುಮ್ಮನೆ ನೀನ್ ಸತ್ಯ ಹೇಳ್ತಾ ಮಾಡು, ಎಲ್ಲಾನು ನಿನ್ಗೆ ಸತ್ಯವಂತ. ನಿಜವಾಗ್ಲೂ ನಾವು ಸುಳ್ಳನ್ನು ಹೇಳಕ್ ಶುರು ಮಾಡ್ತು ಅಂತಂದ್ರೆ
ಆ ಒಂದು ಸುಳ್ಳಿಗೆ ನಾವು ಸಾವಿರಾರು ಸುಳ್ಳು ಹೇಳಿದ್ರು ಕೂಡ ಕೊನೆಗೆ ಯಾವತ್ತು ಸಾವಿರಾರು ಸುಳ್ಳುಗಳಿಗೂ ಪನಿಷ್ಮೆಂಟ್ ಬರ್ಬೇಕಾಗತ್ತೆ. ಅದ್ರ ಬದಲು ಒಂದೇ ಒಂದು ಸುಳ್ಳಿಗೆ ಒಂದು ಚಿಕ್ಕ ಪನಿಷ್ಮೆಂಟ್ ಅಲ್ಲಿ ನಾವು ಮುಗಿಸ್ಕೋಬಹುದು ಸತ್ಯ ಹೇಳಿದ್ರೆ. ಸೊ ಸತ್ಯ ಹರಿಶ್ಚಂದ್ರನ ಜೀವನದಲ್ಲಿ ಇರುವಂತಹ ಒಂದು ಮುಖ್ಯ ಅಂಶವನ್ನ ನಮ್ಗೆ ತುಂಬಾ ಚೆನ್ನಾಗಿ ಆ ಸತ್ಯ ಹರಿಶ್ಚಂದ್ರ ಜೀವನವನ್ನ ನಮ್ಮ ಗಮನ್ ಹೇಳಿದಾನೆ. ಗಮನ್ಗೆ ಮಕ್ಕಳ ಸಂಘದ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಗಮನ್. ವಾಲಂಟಿಯರ್ ನಮ್ಮ ಶ್ರೇಯನ್ ಹಿರೇಗೊಂಡ್, ಇವನು ವಾಲಂಟಿಯರ್ ಕೆಲಸ ಮಾಡಿದಾನೆ ನೋಡಿ. ತುಂಬಾ ಚೆನ್ನಾಗಿ, ತುಂಬಾ 10 ನಿಮಿಷ ಮುಂಚೆನೆ ಬಂದ್ಬಿಟ್ಟ. ನಾನು 9 o'clock ಬಾ ಅಂತ ಹೇಳಿದ್ರೆ 8:50ಗೆ ಬಂದು ರೆಡಿಯಾಗಿ ಕೂತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾನೆ. ಮತ್ತು ಅವ್ರ ಮನೆಯವರೆಲ್ಲಾನು ತುಂಬಾ ಸುಂದರವಾದ ಹೂಗಳನ್ನೆಲ್ಲ ಕಳಿಸಿದ್ದಾರೆ. ಅವನಿಗೂ ಕೂಡ ಶ್ರೇಯನ್ ಹಿರೇಗೊಂಡಿಗೆ ಎಲ್ಲ ಮಕ್ಕಳ ಸಂಘದ ಪುಟಾಣಿಗಳ ಮತ್ತು ಪೋಷಕರ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ನ ಸಂಪನ್ನಗೊಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय. जयराम कृष्णा सर. 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 जयराम कृष्णा सर.